ನಮಸ್ಕಾರ ವೀಕ್ಷಕರೇ, ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ವೀಕ್ಷಕರೇ, ಮಾಘ ಮಾಸ ಶುರುವಾಗ್ತಾ ಇದೆ ಇವತ್ತಿನಿಂದ. ಹಾಗಾದ್ರೆ ಈ ಒಂದು ಮಾಸವನ್ನ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಯಾವ ರೀತಿಯಾಗಿ ವ್ರತಾಚರಣೆಯನ್ನ ಮಾಡಿದ್ರೆ ಅಷ್ಟೈಶ್ವರ್ಯಗಳು ಎಲ್ರಿಗೂ ಕೂಡ ಸಿದ್ಧಿಯಾಗತ್ತೆ. ಜೊತೆಗೆ ಮಂಗಳವಾರ ಇವತ್ತಿನಿಂದ ಶುರುವಾಗ್ತಾ ಇದೆ. ಇದು ಶುಭನ ಅಶುಭನ, ಯಾವ್ಯಾವ ರಾಶಿಯವರಿಗೆ ಮಾಘ ಮಾಸ ಯಾವ ರೀತಿಯಾಗಿ ಶುಭ ತರುತ್ತೆ ಮೊದಲನೇ ದಿನ, ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಂದಿನಂತೆ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ, ಯಾರಿಗೆ ಹೇಗಿದೆ ಬಲ ಇವತ್ತು, ಇದೆಲ್ಲ ತಿಳ್ಕೊಳ್ಳೋಣ. ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳು, ಪ್ರೈಡ್ ಆಫ್ ಇಂಡಿಯಾ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಶ್ರೀ ವೈ ಶ್ರೀಧರ್ ಭಟ್ಟಾಚಾರ್ಯ ಗುರುಜಿ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಬನ್ನಿ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರ ಯಂತ್ರ ತಂತ್ರ ಔಷಧ ಹಸ್ತ್ರಾಡಿ ಸಂಮರ ಸಂಮರ ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನ ದೀಪ್ತೆ ಜ್ವಾಲ ಪರಿವೃತಾಯ ಸರ್ವದಿಕ್ಷೋವನಕರಾಯ. ಓಂ ಫಟ್ ಪರಬ್ರಹ್ಮಣೇ ಪರಂ ಜ್ಯೋತಿಷೇ ನಮೋ ನಮಃ. ನಮಶ್ಚಕ್ರಾಯ ವಿದ್ಮಹೇ ಸಹಸ್ರಜ್ವಾಲಾಯ ಧೀಮಹಿ ತನ್ನಶ್ಚಕ್ರ ಪ್ರಚೋದಯಾತ್. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಓಕೆ ಗುರುಜಿ, ಇವತ್ತಿನಿಂದ ಮಾಘ ಮಾಸ ಶುರುವಾಗ್ತಾ ಇದೆ. ಜೊತೆಗೆ ಎಲ್ಲರೂ ಕಾಯ್ತಾ ಇರ್ತಾರೆ ಇವತ್ತಿನ ದಿನ ನಮಗೆ ಹೆಂಗಿದ್ಯಪ್ಪ, ಯಾವ ರಾಶಿ ಅವರಿಗೆ ಅಂತ. ಅದಕ್ಕೂ ಮುಂಚೆ ಇವತ್ತಿನ ಪಂಚಾಂಗವನ್ನ ಪಬ್ಲಿಕ್ ಟಿವಿ ವೀಕ್ಷಕರಿಗೆ ತಿಳಿಸ್ಕೊಟ್ಬಿಡಿ ಗುರುಜಿ. ಈ ದಿನ ಪಂಚಾಂಗದ ಕಡೆ ನಾವು ಗಮನವನ್ನು ಕೊಟ್ಟಾಗ ವಿಳಂಬಿ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷ, ಪಾಡ್ಯ, ಮಂಗಳವಾರ, ಧನಿಷ್ಠಾ ನಕ್ಷತ್ರ, ವ್ಯತಿಪಾತ ಯೋಗ. ಈ ದಿನ ರಾಹುಕಾಲವನ್ನು ನಾವು ನೋಡಿದಾಗ ಮಧ್ಯಾಹ್ನ 3:31 4 ಗಂಟೆ 58 ಮತ್ತು ಗುಳಿಕ ಕಾಲ ಮಧ್ಯಾಹ್ನ 12:37 2 ಗಂಟೆ 4 ಯಮಗಂಡ ಕಾಲ ಬೆಳಗ್ಗೆ 9:42 11 ಗಂಟೆ 9 ಈ ದಿನ ಶುಭ ಸಮಯವನ್ನು ನಾವು ನೋಡಿದಾಗ ಬೆಳಗ್ಗೆ 8:51 9 ಗಂಟೆ 2 ಶುಭ ಕಾಲ. ಈ ದಿನ ಪಂಚಾಂಗ ಈ ರೀತಿ ಇದೆ. ಇನ್ನು ರಾಶಿಯನ್ನ ನೋಡೋದಾದ್ರೆ ಗುರುಜಿ, ಯಾವ ರಾಶಿಯವರಿಗೆ ಫಲ ಇದೆ, ಬಲಾನುಬಲ ಹೇಗಿದೆ ಇವತ್ತಿನ ರಾಶಿಯವರಿಗೆ ಗುರುಜಿ? ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ಈ ದಿನ ನಿಷ್ಠೂರದ ಮಾತುಗಳನ್ನಾಡ್ತೀರಾ, ಮತ್ತೊಬ್ಬರ ಮನಸ್ಸನ್ನು ನೋಯಿಸ್ತಕ್ಕಂಥ ಒಂದು ದಿನವಾಗತ್ತೆ. ಮಾತಿನ ಮೇಲೆ ನಿಗವನ್ನು ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡಿ ಇನ್ನೊಬ್ಬರ ಮನಸ್ಸು ನೋವಾಗೋ ರೀತಿ ಮಾತನಾಡ್ತಕ್ಕಂಥ ಸ್ವಭಾವ ಈ ದಿನ ನಿಮ್ಮ ಶರೀರದಲ್ಲಿ ಉತ್ಪತ್ತಿಯಾಗತ್ತೆ. ಹೆಚ್ಚಾಗಿ ಮಾತಿನ ಮೇಲೆ ಹಿಡಿತವನ್ನು ಇಟ್ಟು ಮಾತನಾಡ್ತಕ್ಕಂಥದ್ದು ತುಂಬ ಉತ್ತಮ. ವಾಹನ ರಿಪೇರಿಗೋಸ್ಕರ ಬಹಳಷ್ಟು ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನು ಇಟ್ಕೊಳ್ಳಿ. ಶತ್ರುಗಳ ಬಾಧೆ, ಆ ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ನೀವು ಬೀಳಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯಿಂದ ದಿನವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಕನಕದಾರ ಸ್ತೋತ್ರ ಪಾರಾಯಣವನ್ನು ಮಾಡಿ, ಸುಮಂಗಲಿಗೆ ಪಾದಪೂಜೆಯನ್ನು ಮಾಡಿ, ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ವೃಷಭ ರಾಶಿ, ಈ ವೃಷಭ ರಾಶಿಯವರಿಗೆ ಈ ದಿನ ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿಯಾಗಿರ್ತಕ್ಕಂಥ ಒಂದು ದಿನ. ಯಾರ್ಯಾರು ಕೃಷಿ ಚಟುವಟಿಕೆಯಲ್ಲಿ ತೊಡಗ್ತೀರೋ ಅಂಥವರಿಗೆ ಬಹಳಷ್ಟು ಲಾಭ. ಯತ್ನ ಕಾರ್ಯಗಳಲ್ಲಿ ಜಯವನ್ನು ಅನುಭವಿಸ್ತಕ್ಕಂಥ ಒಂದು ದಿನವಾಗುತ್ತೆ. ಆದರೆ ವಿದ್ಯಾರ್ಥಿಗಳಲ್ಲಿ ಗೊಂದಲಮಯವಾದ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಮನಸ್ಸನ್ನು ಕೆಡಿಸ್ಕೋಬೇಡಿ. ಮನಸ್ಸನ್ನು ಏಕಾಗ್ರತೆಗೆ ತರ್ತಕ್ಕಂಥ ಕೆಲಸವನ್ನು ಮಾಡಿ. ಸಾಯಂಕಾಲದ ಸಮಯಕ್ಕೆ ದಾಂಪತ್ಯದಲ್ಲಿ ವಿರಸಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಬಡ ಮಕ್ಕಳಿಗೆ ಅನ್ನದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮಿಥುನ ರಾಶಿ, ಈ ಮಿಥುನ ರಾಶಿಯವರಿಗೆ ಈ ದಿನ ಋಣ ಬಾಧೆಯಿಂದ ಮುಕ್ತಿಯನ್ನು ಹೊಂದತಕ್ಕಂಥ ಒಂದು ದಿನವಾಗುತ್ತೆ. ಮಿತ್ರರಿಂದ ದ್ರೋಹವಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಮನಕ್ಲೇಶ, ಮನಸ್ಸಿನಲ್ಲಿ ನಾನಾ ರೀತಿಯ ಯೋಚನೆಗಳನ್ನು ಮಾಡ್ತೀರಾ. ಮನಸ್ಸಿನಲ್ಲಿ ದುರಾಲೋಚನೆಗಳು ಹೆಚ್ಚಾಗಿ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಮನಸ್ಸನ್ನು ಏಕಾಗ್ರತೆಗೆ ತರ್ತಕ್ಕಂಥ ಕೆಲಸವನ್ನು ಮಾಡಿ. ಅಕಾಲ ಭೋಜನ, ವಾದ ವಿವಾದಗಳಿಂದ ದೂರ ಇರ್ತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ವೃದ್ಧರಿಗೆ, 70-80 ವರ್ಷ ಆಗಿರ್ತಕ್ಕಂಥ ವೃದ್ಧರಿಗೆ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಕಟಕ ರಾಶಿ, ಈ ಕಟಕ ರಾಶಿಯವರಿಗೆ ಈ ದಿನ ಗುರು ಹಿರಿಯರಲ್ಲಿ ಭಕ್ತಿ ಹೆಚ್ಚಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಮಂಗಳ ಕಾರ್ಯದಲ್ಲಿ ಭಾಗಿಯಾಗಲಿಕ್ಕೆ ಬಹಳಷ್ಟು ಓಡಾಟಗಳನ್ನು ಈ ದಿನ ನೀವು ಮಾಡ್ತೀರಾ. ಶತ್ರು ಭಯ, ಶರೀರದಲ್ಲಿ ಏನೋ ಒಂದು ರೀತಿಯ ಆತಂಕ, ಭಯದ ಒಂದು ವಾತಾವರಣ ಸೃಷ್ಟಿಯಾಗತ್ತೆ. ಅಧಿಕ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಹಿಡಿತವನ್ನು ಇಟ್ಕೊಳ್ಳಿ.
ದುಡುಕು ಸ್ವಭಾವದಿಂದ ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ದುಡುಕು ಸ್ವಭಾವವನ್ನು ಪಡ್ಕೋಬೇಡಿ. ನಾನಾ ರೀತಿಯ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ದುರ್ಗಾಯೈ ನಮಃ ಈ ಮಂತ್ರವನ್ನು 48 ಬಾರಿ ಜಪವನ್ನು ಮಾಡಿ 8 ಜನ ಸುಮಂಗಲಿಯರಿಗೆ ಅರಿಶಿನ ಕುಂಕುಮಗಳನ್ನು ಕೊಟ್ಟು ನಮಸ್ಕಾರಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈ ದಿನ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಯೋಚನೆಯನ್ನು ಮಾಡಿ ಅರ್ಥವನ್ನು ಮಾಡಿಕೊಂಡು ನಿರ್ಧಾರವನ್ನು ಮಾಡಿಕೊಳ್ತಕ್ಕಂಥದ್ದು ತುಂಬ ಉತ್ತಮ. ಈ ದಿನ ತಾಳ್ಮೆಯಿಂದ ವರ್ತಿಸಿ. ತಾಳ್ಮೆಯನ್ನು ಏನಾದರೂ ನೀವು ಕಳ್ಕೊಂಡ್ರೆ ನಾನಾ ರೀತಿಯ ಸಮಸ್ಯೆಗಳನ್ನು ನೀವೇ ಉತ್ಪತ್ತಿಯನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಮಾನಸಿಕ ಒತ್ತಡ, ಮನಸ್ಸಿನ ಮೇಲೆ ಬಹಳಷ್ಟು ಒತ್ತಡಗಳು ಬರ್ತಕ್ಕಂಥ ಸಾಧ್ಯತೆಗಳಿದೆ. ಈ ದಿನ ಸ್ವಲ್ಪ ಧ್ಯಾನವನ್ನು ಮಾಡಿ ದಿನವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ತಂದೆ ತಾಯಿಗಳಿಗೆ ಪಾದಪೂಜೆಯನ್ನು ಮಾಡಿ ನಮಸ್ಕರಿಸಿ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಈ ದಿನ ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ. ಈ ದಿನ ನಿಮಗೆ ಸನ್ಮಾನಗಳು, ವ್ಯವಸ್ಥಿತವಾಗಿ ಸತ್ಕಾರ್ಯಗಳು ನಡೀತಕ್ಕಂಥ ಒಂದು ದಿನವಾಗುತ್ತೆ. ಆದರೆ ವಿನಾಕಾರಣ ದ್ವೇಷಗಳನ್ನು ಮಾಡ್ಕೊಂಡ್ಬಿಡ್ತೀರಾ, ದ್ವೇಷಗಳನ್ನು ಕಟ್ಕೋತೀರಾ. ದ್ವೇಷಗಳನ್ನು ಕಟ್ಕೋಬೇಡಿ. ಇದರಿಂದ ನಾನಾ ರೀತಿಯ ಸಮಸ್ಯೆಗಳು ಉಲ್ಬಣವಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಅತಿಯಾದ ನಿದ್ರೆ, ಆಲಸ್ಯ ಮನೋಭಾವ, ದುಡುಕು ಸ್ವಭಾವಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ವ್ಯವಸ್ಥಿತವಾಗಿ ಏಕಾಗ್ರತೆಯನ್ನು ಇಟ್ಟುಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಅಶ್ವತ್ಥವೃಕ್ಷ ಪ್ರದಕ್ಷಿಣೆಗಳನ್ನು ಮಾಡಿ 18 ಬಾರಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಓಕೆ ಗುರುಜಿ, ಉಳಿದಂತಹ ರಾಶಿಗಳ ಫಲವನ್ನ ಕೇಳ್ತೀನಿ. ಅದಕ್ಕೂ ಮುಂಚೆ ಕಾಲರ್ಸ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಬೆಂಗಳೂರಿನಿಂದ ರಂಗನಾಥ್ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಸಮಸ್ಯೆ ಏನಿದೆ ಕೇಳಿ, ಗುರುಜಿ ಇದ್ದಾರೆ. ರಂಗನಾಥ್ ಅವರೇ ನಮಸ್ಕಾರ. ನಮ್ಮ ಹೆಸರು ರಂಗನಾಥ್ ಗುರುಜಿ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿಪ್ಪ. 9 ಗುರುಜಿ. 9. ನಿಮ್ಮ ಮನೆ ದೇವರು ಯಾವುದು? ನರಸಿಂಹಸ್ವಾಮಿ, ಕಂಬದ ನರಸಿಂಹಸ್ವಾಮಿ. ಕಂಬದ ನರಸಿಂಹಸ್ವಾಮಿ. ಏನ್ ಮಾಡ್ಕೊಂಡಿದ್ದೀರಪ್ಪ? ನಾವು ಡ್ರೈವರ್ ಕೆಲಸ ಮಾಡ್ತಾ ಇದ್ದೀವಿ ಸರ್. ಏನ್ ಗುರುಜಿ, ನಿಮ್ಮ ಪ್ರಶ್ನೆಯನ್ನ ನಾವು ನೋಡಿದಾಗ ಇಲ್ಲಿ ತಾಳೆಗರಿ ಪ್ರಶ್ನೆಗೆ ನಾನು ಹೋಗ್ತಾ ಇದ್ದೀನಿ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನೋಡೋಣ. ಏನು ಗುರುಜಿ, ಯಾಕೆ ನನಗೆ ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನ ನಾವು ನೋಡೋಣ. ನೀವು ಕರೆ ಮಾಡಿರ್ತಕ್ಕಂಥದ್ದು ಗುರುಜಿ, ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಕೈಯಲ್ಲಿ ನಿಲ್ಲಲ್ಲ. ಏನು ಅನ್ಕೋತೀನೋ ಅದು ಸರಿಯಾಗಿ ಆಗ್ತಾ ಇಲ್ಲ. ಏನು ಮಾಡಬೇಕು ಅಂತ ದಾರಿ ತೋರಿಸ್ತಾ ಇಲ್ಲ. ಎಷ್ಟೇ ದುಡಿದ್ರೂ ಸಹಿತ ಋಣಮುಕ್ತಲಾಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ? ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಯಾವತ್ತು ನೆರವೇರುತ್ತೆ? ಎಲ್ಲರ ರೀತಿ ಸುಖ ಜೀವನ ನನಗೆ ಯಾವತ್ತು ಬರುತ್ತೆ ಅನ್ನೋ ಪ್ರಶ್ನೆಯನ್ನು ಹಿಡ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಗುರುಜಿ, ಹೌದು ಗುರುಜಿ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಮುಖ್ಯವಾಗಿ ಬಾಲ್ಯದಲ್ಲಿ ಸ್ನೇಹಿತರ ಜೊತೆ ಸೇರಿ ಮಾಡಿರ್ತಕ್ಕಂಥ ಅಪರಾಧ ನಿಮ್ಮ ಜೀವನವನ್ನು ದಹಿಸ್ತಾ ಇದೆ. ಚೆನ್ನಾಗಿ ಜ್ಞಾಪಕ ಮಾಡ್ಕೊಳ್ಳಿ. ಬಾಲ್ಯದಲ್ಲಿ ದೇವಾಂಶ ಸಂಭೂತವಾಗಿರ್ತಕ್ಕಂಥ ನಾಗದೇವತೆಯನ್ನು ಎಲ್ಲರೂ ಸೇರಿ ಹತ್ಯೆಯನ್ನು ಮಾಡ್ತಾ ಇದ್ರು. ನೀವು ಒಂದು ಕಲ್ಲ ಹಾಕಿದ್ದೀರಾ, ಜ್ಞಾಪಕ ಇರಲಿ. ಇದು ಕಾಲಸರ್ಪದೋಷ ಅಂತಕ್ಕಂಥದ್ದು ನಿಮ್ಮನ್ನು ಕಾಡ್ತಾ ಇದೆ. ಇದಕ್ಕೆ ವ್ಯವಸ್ಥಿತವಾಗಿ ನಾಗಶಾಂತಿ ಹೋಮ, ಸರ್ಪ ಸಂಸ್ಕಾರ, ಜೊತೆಗೆ ನಾಗ ಕಲ್ಯಾಣೋತ್ಸವ, ಏಕಾಂತ ಸೇವೆ, ನೀವೇ ಕೂತು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನು ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಬರ್ತೀರಾ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ ಕುಶಾಲ್ ನಗರದಿಂದ, ಸರಸ್ವತಿ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ತಮ್ಮ ಸಮಸ್ಯೆ ಏನಿದೆ ಕೇಳಿ, ಮ ಗುರುಜಿ ಇದ್ದಾರೆ. ಅಮ್ಮ ನಮಸ್ಕಾರ ತಾಯಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ ಗುರುಜಿ. ಅಮ್ಮ ಎಲ್ಲವೂ ಕೂಡ ಭಗವಂತನಿಗೆ ಅರ್ಪಣೆ. ಯಾರ ಬಗ್ಗೆ ವಿಚಾರ ಮಾಡ್ಬೇಕು ತಾಯಿ? ನನ್ನ ಮಗಳ ಬಗ್ಗೆ ವಿಚಾರ ಮಾಡ್ಬೇಕಾಯ್ತು ಗುರುಜಿ. ಮಗಳ ಹೆಸರು ಹೇಳಿಮ್ಮ. ಗೌತಮಿ. ಗೌತಮಿ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 6 ಗುರುಜಿ. 6. ನಿಮ್ಮ ಮನೆ ದೇವರು ಯಾವ್ದಮ್ಮ? ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಸರ್. ಲಕ್ಷ್ಮೀ ವೆಂಕಟರಮಣ ಸ್ವಾಮಿ. ನಿಮ್ಮ ಮಗಳು ಏನ್ ಮಾಡ್ಕೊಂಡಿದ್ದಾರೆ? ಈಗ ಫೈನಲ್ ಓದ್ತಿದ್ದಾಳೆ. ಖಂಡಿತವಾಗಿ ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ರಾಶಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. 1 2 3 4 5 6. 1 2 3 4 5 6 7 8 9. ಗುರುಗಳೇ, ನನ್ನ ಮಗಳ ಭವಿಷ್ಯ ಹೇಗಿರುತ್ತೆ? ನಂಬರ್ 1.
ಎರಡನೆಯದನ್ನು ನಾವು ನೋಡಿದಾಗ ನನ್ನ ಮಗಳಿಗೆ ಸರ್ಕಾರಿ ಉದ್ಯೋಗ ಅಥವಾ ಉನ್ನತ ಸ್ಥಾನಮಾನದ ಉದ್ಯೋಗ ಸಿಗುತ್ತಾ, ಒಳ್ಳೆ ಮನೆ ಸೊಸೆ ಹಾಕ್ತಾಳ, ಇತ್ತೀಚೆಗೆ ಹೇಳಿದ್ದನ್ನು ಸರಿಯಾಗಿ ಏನೂ ಕೂಡ ಅರ್ಥ ಮಾಡ್ಕೋತಾ ಇಲ್ಲ, ಎಜುಕೇಷನ್ ಹೇಗಿರುತ್ತೆ, ಇಂಥ ಪ್ರಶ್ನೆಗಳನ್ನು ಇಡ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಗುರುಜಿ. ಯೋಚನೆ ಮಾಡ್ತಕ್ಕಂಥದ್ದು ಬೇಡಮ್ಮ. ನಿಮ್ಮ ಮಗಳ ಜಾತಕವನ್ನು ನಾವು ವಿಮರ್ಶೆಯನ್ನು ಮಾಡಿದಾಗ ವಿದ್ಯಾಕಾರಕನಾಗಿರ್ತಕ್ಕಂಥ ಗುರು ಕುಜನ ಕ್ಷೇತ್ರದಲ್ಲಿ ಇರೋದರಿಂದ ವ್ಯವಸ್ಥಿತವಾದ ವಿದ್ಯಾಭ್ಯಾಸ ಖಂಡಿತವಾಗಿ ಅನುಕೂಲದ ರೀತಿಯಲ್ಲಿ ಆಗುತ್ತೆ. ಆದರೆ ಕರ್ಮಸ್ಥಾನಾಧಿಪತಿ ಆಗಿರ್ತಕ್ಕಂಥವನು ರಾಹುವಿನ ಜೊತೆ ಸಂಯೋಗದಲ್ಲಿ ಇದ್ದಾನೆ. ಇದಕ್ಕೋಸ್ಕರ ಏನಾಗುತ್ತೆ, ಸ್ವಲ್ಪ ನಿಧಾನವಾಗಿ ಅವರಿಗೆ ಉದ್ಯೋಗ ಅಂತಕ್ಕಂಥದ್ದು ಲಭ್ಯವಾಗುತ್ತೆ. ಇದಾದ ನಂತರ ಇವರ ಮಾಂಗಲ್ಯ ಭಾಗ್ಯವನ್ನು ನಾವು ನೋಡಿದಾಗ ಕುಜದೋಷ ಅಂತಕ್ಕಂಥದ್ದಿದೆ. ವ್ಯವಸ್ಥಿತವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಆ ಕುಜದೋಷ ನಿವಾರಣೆಗೆ ಪೆನ್ನು ಪೇಪರ್ ಇದ್ದರೆ ಬರ್ಕೊಳ್ಳಿ, ಸ್ಕಂದ ಹೋಮವನ್ನು ಆಚರಣೆಯನ್ನು ಮಾಡಿ, ಕುಜ ಶಾಂತಿಯನ್ನು ಆಚರಣೆಯನ್ನು ಮಾಡಿ, ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೋತಾ ಬನ್ನಿ. ಖಂಡಿತವಾಗಿ ಅವರಿಗೆ ಅನುಕೂಲಗಳು ಖಂಡಿತವಾಗಿ ಲಭ್ಯವಾಗುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಗಳು ಮಾ ಕರೆ ಮಾಡೋದಕ್ಕೆ. ಗುರುಜಿ, ಒಂದು ವಿರಾಮವನ್ನು ತಗೋಬೇಡೋಣ. ವೀಕ್ಷಕರೇ, ಉಳಿದಂತಹ ರಾಶಿಯ ಫಲ ಹೇಗಿರುತ್ತಪ್ಪ ನಮ್ದು ಅನ್ನುವಂತಹ ಕುತೂಹಲ ನಿಮ್ಮಲ್ಲಿರುತ್ತೆ. ಹಾಗಾದ್ರೆ ಉಳಿದಂತಹ 6 ರಾಶಿಗಳ ಫಲ ಹೇಗಿದೆ, ಬನ್ನಿ ಗುರುಜಿನ ಕೇಳೋಣ. ಗುರುಜಿ, ಉಳಿದಂತಹ ರಾಶಿಗಳ ಬಗ್ಗೆ ಹೇಳೋದಾದ್ರೆ ಇವತ್ತಿನ ದಿನ ಹೇಗಿದೆ ಗುರುಜಿ? ಇನ್ನು ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ದಿನ ಅಮೂಲ್ಯವಾದ ವಸ್ತುವನ್ನು ಖರೀದಿಯನ್ನು ಮಾಡ್ತಕ್ಕಂಥ ಒಂದು ದಿನವಾಗುತ್ತೆ. ಅಲ್ಪ ಆದಾಯ, ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಸ್ವಲ್ಪ ಮೇಲಾಧಿಕಾರಿಗಳಿಂದ ಸೇವಕರಿಂದ ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಸಣ್ಣ ಪುಟ್ಟ ವಿಷಯಗಳಿಗೆ ಕಲಹಗಳನ್ನು ಮಾಡ್ಕೊಂಡ್ಬಿಡ್ತೀರಾ. ಆ ಕಲಹಗಳನ್ನು ಮಾಡ್ಕೋಬೇಡಿ. ಜಗಳ ಮಾಡೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಪರಿಹಾರ ಆಗಲ್ಲ, ಅನುಕೂಲಗಳು ಕೂಡ ಲಭ್ಯವಾಗಲ್ಲ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಮಂಗಳಾಯ ನಮಃ ಈ ಮಂತ್ರವನ್ನು 48 ಬಾರಿ ಜಪವನ್ನು ಮಾಡಿ ಲಕ್ಷ್ಮೀ ನಾರಸಿಂಹನ ಆಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ಗೊಂದಲಮಯವಾದ ಒಂದು ವಾತಾವರಣ ಸೃಷ್ಟಿಯಾಗಲಿದೆ. ಮೃತ್ಯು ಭಯ ಕೂಡ ನಿಮ್ಮನ್ನು ಕಾಡುತ್ತೆ. ಈ ದಿನ ಕಾರ್ಯವಿಘಾತ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳನ್ನು ಅನುಭವಿಸ್ತಕ್ಕಂಥ ಒಂದು ದಿನವಾಗುತ್ತೆ. ನಂಬಿಕೆ ದ್ರೋಹಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳಿದೆ. ಜಾಗ್ರತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಲಕ್ಷ್ಮೀ ಅಯಗ್ರೀವಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ ಲಕ್ಷ್ಮೀ ಅಯಗ್ರೀವನ ಆಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಈ ದಿನ ಮಾನಸಿಕ ನೆಮ್ಮದಿಯ ಒಂದು ವಾತಾವರಣ ಈ ದಿನ ಸೃಷ್ಟಿಯಾಗುತ್ತೆ. ನಿಮ್ಮ ಪ್ರತಿಭೆಗೆ ತಕ್ಕ ಫಲ ದೊರೀತಕ್ಕಂಥ ಒಂದು ಸಂತೋಷ, ದೊರೀತಕ್ಕಂಥ ಒಂದು ಶುಭಯೋಗ ಈ ದಿನ ನೀವು ಅನುಭವಿಸ್ತೀರಾ. ಸ್ತ್ರೀ ಸಮಾನವಾದ ವ್ಯಕ್ತಿಯಿಂದ ಅಥವಾ ಸ್ತ್ರೀಯರಿಂದ ಬಹಳಷ್ಟು ಅನುಕೂಲಗಳನ್ನು ಪಡಿತಕ್ಕಂಥ ಒಂದು ದಿನವಾಗುತ್ತೆ. ವಾಹನ ಖರೀದಿಯನ್ನು ಮಾಡಲಿಕ್ಕೆ ಬಹಳಷ್ಟು ಆಲೋಚನೆಯನ್ನು ಮಾಡ್ತೀರಾ. ಬಹಳಷ್ಟು ಗೊಂದಲ ನಿವಾರಣೆಯಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಔದುಂಬರ ವೃಕ್ಷಕ್ಕೆ 18 ಪ್ರದಕ್ಷಿಣೆಗಳನ್ನು ಮಾಡಿ ಸ್ವಲ್ಪ ನೀರನ್ನು ಹಾಕಿ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ದಿನ ಯತ್ನ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ, ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ವಿಘ್ನಗಳನ್ನು ಅನುಭವಿಸ್ತಕ್ಕಂಥ ಒಂದು ದಿನವಾಗುತ್ತೆ. ಜಾಗ್ರತೆಯನ್ನು ವಹಿಸಿ. ಶತ್ರುಗಳಿಂದ ಬೋಧನೆ, ಶತ್ರುಗಳ ಕೈಯಲ್ಲಿ ಹೇಳಿಸ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಈ ದಿನ ನಿಮಗೆ ಸೃಷ್ಟಿಯಾಗುತ್ತೆ. ಜಾಗ್ರತೆಯನ್ನು ವಹಿಸಿ. ಪುಷ್ಪ ಹಾರಾದಿಗಳಿಂದ ಸನ್ಮಾನಗಳಾಗ್ತಕ್ಕಂಥದ್ದು ಸಾಯಂಕಾಲದ ಸಮಯಕ್ಕೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಆಂಜನೇಯನ ಗಾಯತ್ರಿ ಮಂತ್ರ, ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್ ಈ ಮಂತ್ರವನ್ನು 54 ಬಾರಿ ಜಪವನ್ನು ಮಾಡಿ ಕಣ್ಣಿಲ್ದೇ ಇರತಕ್ಕಂಥ ಅಂಧ ಮಕ್ಕಳಿಗೆ ಅನ್ನದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ದಿನ ಚಂಚಲ ಮನಸ್ಸು ಏನೇನೋ ಯೋಚನೆ ಮಾಡುತ್ತೆ. ಮನಸ್ಸನ್ನು ಏಕಾಗ್ರತೆಗೆ ತರ್ತಕ್ಕಂಥ ಕೆಲಸವನ್ನು ಮಾಡಿ. ಮನಸ್ಸು ಹೋದ ಕಡೆ ಬಿಡಬೇಡಿ. ನಿಮ್ಮ ಬುದ್ಧಿಯನ್ನು ಮನಸ್ಸಿನ ಕೈಯಲ್ಲಿ ಕೊಡಬೇಡಿ. ಈ ದಿನ ಜಾಗ್ರತೆಯನ್ನು ವಹಿಸಿ. ಕೆಟ್ಟ ಆಲೋಚನೆಯನ್ನು ಮಾಡ್ತಕ್ಕಂಥ ಒಂದು ದಿನವಾಗುತ್ತೆ. ಆರೋಗ್ಯದಲ್ಲಿ ತೊಂದರೆ ತಾಪತ್ರಯಗಳನ್ನು ಅನುಭವಿಸ್ತಕ್ಕಂಥ ಒಂದು ದಿನವಾಗುತ್ತೆ. ಜೊತೆಗೆ ವಿವಾಹ ಯೋಗ, ಯಾರ್ಯಾರು ವಿವಾಹಕ್ಕೋಸ್ಕರ ಆತುರ್ತಾ ಇದ್ದೀರೋ ಅಂಥವರಿಗೆ ವಿವಾಹ ನಿಶ್ಚಯವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಅಧಿಕ ಖರ್ಚು ಅಲ್ಪ ಲಾಭ ಅಂತಕ್ಕಂಥದ್ದು ಕಂಡು ಬರುತ್ತೆ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನು ಇಟ್ಟು ಖರ್ಚು ಮಾಡ್ಕೊಳ್ತಕ್ಕಂಥದ್ದು ತುಂಬ ಉತ್ತಮ.
ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಲಲಿತ ಸಹಸ್ರನಾಮ ಪಾರಾಯಣವನ್ನು ಮಾಡಿ, ಸುಮಂಗಲಿಗೆ ಪಾದ ಪೂಜೆಯನ್ನು ಮಾಡಿ, ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ಕೀರ್ತಿ ಲಾಭ, ರಾಜ ಸನ್ಮಾನಗಳು ನಡೀತಕ್ಕಂಥ ಒಂದು ದಿನವಾಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳಷ್ಟು ಲಾಭಗಳನ್ನು ನೋಡ್ತೀರಾ. ದೂರ ಪ್ರಯಾಣವನ್ನು ಮಾಡಲಿಕ್ಕೆ ತಯಾರಿಯನ್ನು ಮಾಡಿಕೊಳ್ತಕ್ಕಂಥ ಒಂದು ದಿನವಾಗುತ್ತೆ. ಮಹಿಳೆಯರಿಗೆ ಶುಭವಾಗಿರ್ತಕ್ಕಂಥ ಒಂದು ದಿನವಾಗುತ್ತೆ. ದ್ರವ್ಯ ಲಾಭ, ನಾನಾ ಮೂಲಗಳಿಂದ ಧನ ಆಗಮನವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಸುದರ್ಶನಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ, ವಿಷ್ಣು ಆಲಯಕ್ಕೆ ಹೋಗಿ ನಾಟಿ ತುಳಸಿಯನ್ನ ಅರ್ಪಣೆಯನ್ನ ಮಾಡಿ, ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಓಕೆ ಗುರುಜಿ, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ಬಿಡೋಣ. ತುಮಕೂರಿನಿಂದ ಸಾವಿತ್ರಮ್ಮ ಅಂತ. ನಮಸ್ತೆ. ನಮಸ್ತೆ. ನಮಸ್ತೆ ಮಾ, ತಮ್ಮ ಪ್ರಶ್ನೆ ಕೇಳಿ, ನಿಮ್ಮ ಗುರುಜಿ ಇದ್ದಾರೆ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಸ್ವಾಮೀಜಿ. ಸ್ವಲ್ಪ ಜೋರಾಗಿ ಮಾತಾಡಿ ಅಮ್ಮ. ನಮಸ್ಕಾರ ಸ್ವಾಮೀಜಿ. ಸರಿ ಅಮ್ಮ, ಯಾರ ಬಗ್ಗೆ ವಿಚಾರ ಮಾಡಬೇಕು ತಾಯಿ? ನನ್ನ ಮಗಳ ಬಗ್ಗೆ. ಮಗಳ ಹೆಸರು ಹೇಳಿ ತಾಯಿ. ಭೂಮಿಕಾ ಅಂತ. ಭೂಮಿಕಾ. ಸರಿ ಅಮ್ಮ, 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 6 ಸ್ವಾಮೀಜಿ. 6. ನಿಮ್ಮ ಮನೆ ದೇವರು ಯಾವ್ದಮ್ಮ? ಜವಲಿಂಗೇಶ್ವರ ಕರಿಯಮ್ಮ. ಸರಿ ಅಮ್ಮ, ಏನ್ ಮಾಡ್ಕೊಂಡಿದ್ದಾರೆ ಭೂಮಿಕಾ? ಈ ಸರಿ SLC ಸ್ವಾಮೀಜಿ. ಖಂಡಿತವಾಗಿ ಅಮ್ಮ, ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ಗುಲಗಂಜಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ನೋಡೋಣ ಗುಲಗಂಜಿ ಪ್ರಶ್ನೆಯಲ್ಲಿ ಏನು ಬರುತ್ತೆ ಅಂತ ನೋಡೋಣ. 1, 2, 3, 4, 5, 6, 7. ಗುರುಗಳೇ, ತುಂಬ ಚೆನ್ನಾಗಿ ಓದ್ತಾ ಇದ್ದು ಮಗಳು, ಈಗ ಯಾಕೋ ಸ್ವಲ್ಪ ಸಪ್ಪೆ ಆಗಿಬಿಟ್ಟಿದ್ದಾಳೆ. SLC ಪಾಸ್ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ. ಏನೋ ಒಂದು ರೀತಿಯ ಭಯ ಅನ್ನೋದು. ಇವಳ ವಿದ್ಯಾಭ್ಯಾಸ ಹೇಗಿರುತ್ತೆ? ಇತ್ತೀಚೆಗೆ ಜ್ಞಾಪಕ ಶಕ್ತಿ ಕೂಡ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅವಳಿಗೆ. ಅದರ್ ಆಕ್ಟಿವಿಟೀಸ್ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಮುಂದೆ ಇವಳ ವಿದ್ಯಾಭ್ಯಾಸ ಹೇಗಿರುತ್ತೆ? ಇವಳ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ? ಏನಾದರೂ ಇದ್ದರೆ ಏನು ಮಾಡಬೇಕು? ಯಾವಾಗ ಅನುಕೂಲಗಳು ಈ ನನ್ನ ಮಗಳಿಗೆ ಪ್ರಾಪ್ತಿಯಾಗತ್ತೆ ಅನ್ನೋ ಪ್ರಶ್ನೆಯನ್ನು ಹಿಡ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಸ್ವಾಮೀಜಿ. ಅವಳದು SLC ಇದು ಮಾಡೋ ಆಗುತ್ತಾ ಇಲ್ಲ? ಖಂಡಿತ ಆಗತ್ತಮ್ಮ. ಆದರೆ ವಿದ್ಯಾಕಾರಕನಾಗಿರ್ತಕ್ಕಂಥವನು ನೀಚದಲ್ಲಿ ಇರೋದ್ರಿಂದ ಗಣಿತ ಮತ್ತು ರಸಾಯನಶಾಸ್ತ್ರ, ಕೆಮಿಸ್ಟ್ರಿ ಅಂತ ನಾವೇನು ಹೇಳ್ತೀವಿ, ಇದು ಎರಡೂ ಕೂಡ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಬೇಕಾದರೆ ಪಕ್ಕದಲ್ಲಿದ್ದರೆ ಕೇಳಿ. ಇವತ್ತು ಅವರು ಯಾವ ಒಂದು ಸಬ್ಜೆಕ್ಟಲ್ಲಿ ಡಲ್ ಇದ್ದಾರೆ ಅಂತ ಅಂದರೆ ಗಣಿತಶಾಸ್ತ್ರದಲ್ಲಿ ಮತ್ತು ರಸಾಯನಶಾಸ್ತ್ರದಲ್ಲಿ. ಹಾಗಾಗಿ ಪ್ರಾತಃ ಕಾಲದಲ್ಲಿ ಅಭ್ಯಾಸವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ, ಎಲ್ಲಾದರೂ ನುರಿತ ಗುರುಗಳಿದ್ದರೆ ಅವರಿಂದ ಟ್ಯೂಷನ್ ಮಾಡಿಸ್ಕೊಳ್ತಕ್ಕಂಥದ್ದು, ಟೀಚ್ ಮಾಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿಸಿ. ಜೊತೆಗೆ ನಾನೊಂದು ಪರಿಹಾರವನ್ನು ಹೇಳ್ತೇನೆ, ಅದನ್ನು ಮಾಡಿ. ಪ್ರತಿನಿತ್ಯ ಉತ್ತರಾಭಿಮುಖವಾಗಿರ್ತಕ್ಕಂಥ ಗಣೇಶನ ದೇವಾಲಯಕ್ಕೆ ಹೋಗಿ 21 ನಮಸ್ಕಾರಗಳನ್ನು ಮಾಡ್ತಕ್ಕಂಥ ಕೆಲಸ. ಜೊತೆಗೆ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಲಗ್ನದಲ್ಲಿ ಅಭ್ಯಾಸ. ಸಾಧ್ಯವಾದರೆ ಅರ್ಕ ಮಹಾಗಣಪತಿ ಹೋಮ, ದೂರ್ವ ಮಹಾಗಣಪತಿ ಹೋಮವನ್ನು ಆಚರಣೆಯನ್ನು ಮಾಡಿ, ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿಸಿ. ಆಗ ಜ್ಞಾಪಕ ಶಕ್ತಿ ಅಂತಕ್ಕಂಥದ್ದು ಅನುಕೂಲದ ರೀತಿಯಲ್ಲಿ ಲಭ್ಯವಾಗತ್ತೆ. ವಿದ್ಯಾಭ್ಯಾಸದಲ್ಲಿ ಬರ್ತಕ್ಕಂಥ ಎಡರು ತೊಡರುಗಳು ನಿವಾರಣೆಯಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಓಕೆ, ಧನ್ಯವಾದಗಳು ಮಾ ಕರೆ ಮಾಡೋದಕ್ಕೆ. ಗುರುಜಿ, ಇನ್ನೊಂದು ಬ್ರೇಕ್ ತಗೋಬಿಡೋಣ. ಬ್ರೇಕ್ ಆದ್ಮೇಲೆ ಮಾಘ ಮಾಸ ಶುರು ಆಗ್ತಾ ಇದೆ, ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದ್ದೆ ಗುರುಜಿ, ಕೇಳ್ತೀನಿ. ಎಸ್ ವೀಕ್ಷಕರೇ, ಮಾಘ ಮಾಸ ಶುರು ಆಗ್ತಾ ಇದೆ, ಮಂಗಳವಾರ ಶುರು ಆಗ್ತಾ ಇದೆ. ಹಾಗಾದ್ರೆ ಇದು ಶುಭನಾ ಅಶುಭನಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು, ಗೊಂದಲಗಳು ನಿಮ್ಮಲ್ಲಿ ಇರುತ್ತೆ. ಗುರುಜಿ ಹತ್ರ ಕೇಳಿ ತಿಳ್ಕೊಳ್ಳೋಣ. ವೀಕ್ಷಕರೇ, ಮುಂಚೆನೆ ಹೇಳಿದೆ ಮಾಘ ಮಾಸದ ಬಗ್ಗೆ ಗುರುಜಿ ಹತ್ರ ಕೇಳೋಣ ಅಂತ. ಬನ್ನಿ ಕೇಳೋಣ. ಗುರುಜಿ, ಮಾಘ ಮಾಸ ಶುರು ಆಗ್ತಾ ಇದೆ, ಎಲ್ರಿಗೂ ಇರೋ ಪ್ರಶ್ನೆ, ಮಂಗಳವಾರ ಶುರುವಾಗಿದೆ, ಶುಭನಾ ಅಶುಭನಾ ಅಂತ ಏನ್ ಹೇಳಿ? ಖಂಡಿತವಾಗಿ ಮಂಗಳವಾರ ಮಾಸ ಪ್ರಾರಂಭವಾಗಿರ್ತಕ್ಕಂಥದ್ದು ಅಶುಭ ಅಂತ ಹೇಳ್ತಕ್ಕಂಥ ವಿಚಾರ ಅಲ್ಲ. ಆದ್ರೆ ಯಾವ ಯೋಗದಲ್ಲಿ ನಮಗೆ ಈ ಮಾಸ ಪ್ರಾರಂಭವಾಯಿತು ಅಂತಕ್ಕಂಥದ್ದು, ಈ ದಿನ ಇರ್ತಕ್ಕಂಥ ಯೋಗವನ್ನು ನಾವು ನೋಡಿ. ವ್ಯತಿಪಾತ ಯೋಗ ಅಂದರೆ ನಮಗೆ ನೈಸರ್ಗಿಕವಾಗಿ ಬಹಳಷ್ಟು ತೊಂದರೆ, ತಾಪತ್ರಯಗಳನ್ನು ಅನುಭವಿಸಬೇಕಾಗತ್ತೆ. ಮುಂದೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮುಂದೆ ಬರ್ತಾ ಇರ್ತಕ್ಕಂಥ ಒಂದು ಸಂವತ್ಸರ ಯಾವುದು? ವಿಕಾರಿ ನಾಮ ಸಂವತ್ಸರ. ವಿಕಾರ ರೂಪಗಳು, ವಿಕಾರ ಮನಸ್ಸುಗಳು, ಇಲ್ಲೇ ಇರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಅನುಭವಿಸಲೇಬೇಕಾಗತ್ತೆ. ಜಾಗ್ರತೆಯನ್ನು ವಹಿಸಿ. ಅದಕ್ಕೆ ಇಂಥ ಒಂದು ಅನುಭವಗಳು ನಮಗೆ ಬರಬಾರದು ಅಂತ ಅಂದರೆ ಭಗವಂತನ ಅನುಗ್ರಹ ಅಂತಕ್ಕಂಥದ್ದು ಬೇಕು, ಹೌದಲ್ವಾ? ಬ್ರಹ್ಮಾಂಡಕ್ಕೆ ನಾಯಕನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣನ ಮಾಸ ಪ್ರಾರಂಭವಾಗಿದೆ.
ಈ ಮಾಘ ಮಾಸದಲ್ಲಿ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರಿಬ್ಬರೂ ಕೂಡ ವೈಕುಂಠದಲ್ಲಿ ವಿರಾಜಮಾನರಾಗಿರ್ತಾರೆ. ಅದಕ್ಕೋಸ್ಕರನೇ ಈ ಮಾಘ ಮಾಸ ಅಂತಕ್ಕಂಥದ್ದೇನಿದೆಯೋ ಈ ಮಾಘ ಮಾಸದಲ್ಲಿ ವಿಷ್ಣು ಒಂದು ಸ್ತೋತ್ರ ಪಾರಾಯಣವನ್ನು ಮಾಡ್ತಕ್ಕಂಥದ್ದು, ಮಾಘ ಪುರಾಣವನ್ನು ಪಾರಾಯಣವನ್ನು ಮಾಡ್ತಕ್ಕಂಥದ್ದು, ಮಾಘ ಸ್ನಾನವನ್ನು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ಅಂತ ಹೇಳುತ್ತೆ. ಹಾಗಾಗಿ ಇಂಥ ಒಂದು ಮಾಘ ಮಾಸದಲ್ಲಿ ಯಾವ ಯಾವ ರೀತಿ ನಾವು ಆಚರಣೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಮುಂದಿನ ಸಂಚಿಕೆಗಳಲ್ಲಿ ನಾನು ಕೊಡ್ತೇನೆ. ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಕೂಡ ಶ್ರೀಮನ್ನಾರಾಯಣನ ಅನುಗ್ರಹ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ಆ ಶ್ರೀಮನ್ನಾರಾಯಣನನ್ನು ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಓಕೆ ಗುರುಜಿ, ಇಷ್ಟೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂದ್ರೆ ಇವತ್ತಿನ ರಾಶಿಯ ಫಲ ಹೇಗಿದೆ ಮತ್ತೆ ಮಾಘ ಮಾಸ ಹೇಗಿದೆ ಎಲ್ರಿಗೂ ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ರಾಶಿ ಭವಿಷ್ಯ.